ಯುವಕರೇ ಟಾರ್ಗೆಟ್ ಆಗ್ತಿದ್ದಾರೆ. ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿದವರೇ ಬಲಿಯಾಗ್ತಿದ್ದಾರೆ. ರಾಜ್ಯದಲ್ಲಿ ಸಾವಿನ ಸರಣಿ ಆರಂಭಿಸಿರೋ ಹಾರ್ಟ್ ಅಟ್ಯಾಕ್ ಇಂದು ಕೂಡ ಎಳೆ ಹೃದಯಗಳ ಬಡಿತವನ್ನ ನಿಲ್ಲಿಸಿದೆ. ದುಶ್ಚಟಗಳಿಂದ ದೂರ ಇದ್ದವರಿಗೂ ಹಾರ್ಟ್ ಅಟ್ಯಾಕ್, ನಿತ್ಯ ವಾಕಿಂಗ್ ಮಾಡ್ತಿದ್ದವರಿಗೂ ಹೃದಯಾಘಾತ, ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿದವರನ್ನು ಕೊಂದು ಹಾಕ್ತಿದೆ ಈ ಕ್ರೂರಿ. 28 ವರ್ಷದ ಯುವಕ ಹಾರ್ಟ್ ಅಟ್ಯಾಕ್ಗೆ ಬಲಿ. ನಿತ್ಯ ವಾಕಿಂಗ್ ಮಾಡ್ತಿದ್ದವನನ್ನೇ ಕೊಂದ ಹೃದಯಾಘಾತ. ಹೆತ್ತವರ ಕಣ್ಣೀರು, ಸ್ನೇಹಿತರ ದುಃಖ, ಮನೆ ಮುಂದೆ ಮೌನದ ದೃಶ್ಯ. ಜಸ್ಟ್ 28 ವರ್ಷದ ಈ ಯುವಕ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗಿರೋದು ಎಲ್ಲರನ್ನೂ ಕಣ್ಣೀರ ಕಡಲಿಗೆ ತಳ್ಳಿದೆ. ಮೈಸೂರಿನ ಚಾಮರಾಜ ಮೊಹಲ್ಲಾದ ದರ್ಶನ್ ಚೌಧರಿಗೆ ನೆನ್ನೆ ರಾತ್ರಿ ಇದ್ದಕ್ಕಿದ್ದಂತೆ ಎದೆನೋವು ಕಾಣಿಸಿಕೊಂಡಿತು. ಕೂಡಲೇ ಆತನನ್ನ ಆಸ್ಪತ್ರೆಗೆ ಕರೆದೊಯ್ಯಲಾಗಿತ್ತು. ಆದರೆ ಆಸ್ಪತ್ರೆ ತಲುಪುವ ಮುನ್ನವೇ ದರ್ಶನ್ ಹೃದಯ ಬಡಿತ ನಿಂತು ಹೋಗಿತ್ತು. ಅಷ್ಟಕ್ಕೂ ಮೈಸೂರಿನಲ್ಲಿ ಬಣ್ಣದ ಅಂಗಡಿ ಇಟ್ಕೊಂಡಿರೋ ದರ್ಶನ್ ಆರೋಗ್ಯದ ಬಗ್ಗೆನೂ ಹೆಚ್ಚು ಕಾಳಜಿ ಹೊಂದಿದ್ದ. ನಿಯಮಿತವಾಗಿ ವಾಕಿಂಗ್ ಮಾಡ್ತಿದ್ದ ದರ್ಶನ್ಗೆ ಯಾವುದೇ ದುಶ್ಚಟ ಇರಲಿಲ್ಲ ಅಂತ ಸ್ನೇಹಿತರು ಕಂಬನಿ ಮಿಡಿದ್ರು. ಪೇಂಟ್ ಅಂಗಡಿ ನೋಡ್ಕೋತಿದ್ದ, ಅವನೊಬ್ಬನೇ ನೋಡ್ಕೋತಿದ್ದ, ಹಾರ್ಡ್ ವರ್ಕರ್, ಶ್ರಮಜೀವಿ. ಆ ಥರ ಎಲ್ಲ ಇನ್ಆಕ್ಟಿವ್ ಎಲ್ಲ ಏನಿಲ್ಲ, ಆರಾಮಾಗಿದ್ದ. ಸಿಮ್ಟಮ್ಸ್ ಥರ ಏನೂ ಇಲ್ಲ. ನಿನ್ನೆ ಏನೋ ಸ್ವಲ್ಪ ಸುಸ್ತು ಅಂತ ಹೇಳ್ತಿದ್ದ, ನಾರ್ಮಲ್ ಸುಸ್ತು ಅಂತ ಅಂದ್ಬಿಟ್ಟು ಸುಮ್ಮನಾದ. ಮನೆಗೆ ಹೋಗಿ 11:11ವರೆಯಲ್ಲಿ ಫೋನ್ ಮಾಡಿದ್ರು, ಈ ಥರ ಸುಸ್ತಾಗಿ ತಲೆ ಸುತ್ತೋ ಥರ ಆಗ್ತಿದೆ, ಬೇಗ ಬನ್ನಿ ಅಂತ. ಆಮೇಲೆ ಬರೋ ಅಷ್ಟರಲ್ಲೇ ಸ್ವಲ್ಪ ವೀಕ್ ಆದಂಗೆ ಇತ್ತು. ಆಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಡೋದಾಗ ಇಲ್ಲ ಸರ್, ಜೀವ ಇಲ್ಲ ಅಂತ ಅಂದ್ಬಿಟ್ಟು ಅಂದರು. ಆಮೇಲೆ ವಾಪಸ್ ಕರ್ಕೊಂಡು ಬಂದ್ವಿ. ಇಲ್ಲ ಸರ್, ಏನೂ ಇಲ್ಲ, ಸುಮ್ಮನೆ ಸ್ವಲ್ಪ ಸುಸ್ತು ಅಷ್ಟೇ. ಅದು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ನಾರ್ಮಲ್ ಅಂಗಡಿ ಎಲ್ಲ ಮುಗಿಸ್ಕೊಂಡೆ ಅಂಗಡಿಯಲ್ಲಿ ಇದ್ದ ಅವನು. 5 ದಿನ ಚಿಕಿತ್ಸೆ ನೀಡಿದ್ರೂ ಬದುಕುಳಿಯಲಿಲ್ಲ ಯುವಕ. ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕಿನ ಸಣಾಪುರ ಗ್ರಾಮದ 30 ವರ್ಷದ ಯುವಕ ಗವಿಸಿದ್ದನಿಗೆ 5 ದಿನದ ಹಿಂದೆ ಹೃದಯಾಘಾತವಾಗಿತ್ತು. ಇದರಿಂದ ಕೋಮಾಗೆ ಜಾರಿದ ಗವಿಸಿದ್ದನನ್ನ ಬಳ್ಳಾರಿಯ ಖಾಸಗಿ ಆಸ್ಪತ್ರೆಗೆ ಸೇರಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಿಸದೆ ಇಂದು ಸಾವಿನ ಮನೆ ಸೇರಿದ್ದಾನೆ. ಅತ್ತ ಕೊಡಗು ಜಿಲ್ಲೆ ಕುಶಾಲನಗರದಲ್ಲಿ ಯಾವ ಆರೋಗ್ಯ ಸಮಸ್ಯೆನೂ ಇಲ್ಲದ 58 ವರ್ಷದ ಮಹಿಳೆ ಹೃದಯಾಘಾತದಿಂದ ಉಸಿರು ನಿಲ್ಲಿಸಿದ್ದಾರೆ. ಇದೇ ಸಾವು ಮನೆಯವರು ಶಾಕ್ ಆಗುವಂತೆ ಮಾಡಿದೆ. ವಾಕಿಂಗ್ ಮುಗಿಸಿ ಬಂದು ಪ್ರಾಣ ಬಿಟ್ಟ ಉಪ ಪ್ರಾಂಶುಪಾಲ. ಕಲಬುರಗಿಯ ಬಿದ್ದಾಪುರ ಕಾಲೋನಿ ನಿವಾಸಿ ಗುರುಬಸಯ್ಯ ಎಂದಿನಂತೆ ಇಂದು ಕೂಡ ವಾಕಿಂಗ್ ಹೋಗಿದ್ರು. ವಾಕ್ ಮುಗಿಸಿ ಮನೆಯಲ್ಲಿ ನೀರು ಕುಡಿಯುವಾಗಲೇ ಹೃದಯಾಘಾತಕ್ಕೆ ಗುರುಬಸಯ್ಯ ಬಲಿಯಾಗಿದ್ದಾರೆ. 53 ವರ್ಷದ ಗುರುಬಸಯ್ಯ ಸಾಲಿಮಠ್ ಖಾಸಗಿ ಪದವಿ ಕಾಲೇಜಿನಲ್ಲಿ ಉಪ ಪ್ರಾಂಶುಪಾಲರಾಗಿ ಕೆಲಸ ಮಾಡ್ತಿದ್ರು. ಹೃದಯ ತಪಾಸಣೆಗೆ ಮುಗಿಬಿದ್ದ ಜನ. ಹಾರ್ಟ್ ಅಟ್ಯಾಕ್ನಿಂದ ಆಗ್ತಿರೋ ಸರಣಿ ಸಾವುಗಳು ಜನರ ನಿದ್ದೆಗೆಡಿಸಿದ್ದು ಮೈಸೂರಿನ ಜಯದೇವ ಆಸ್ಪತ್ರೆಯಲ್ಲಿ ರೋಗಿಗಳ ಸಂಖ್ಯೆ ಹೆಚ್ಚಾಗಿದೆ. ನಿತ್ಯ 500 ರೋಗಿಗಳು ಆಸ್ಪತ್ರೆಗೆ ಬರ್ತಿದ್ರು. ಆದ್ರೆ ಇವತ್ತು 1000ಕ್ಕೂ ಹೆಚ್ಚು ಜನ ಹೃದಯ ತಪಾಸಣೆಗೆ ಬಂದಿದ್ರು. ಮೈಸೂರು, ಮಂಡ್ಯ, ಹಾಸನ, ಚಾಮರಾಜನಗರ ಜಿಲ್ಲೆಗಳಿಂದ ಆಗಮಿಸಿದ್ರು. ಬ್ಯೂರೋ ರಿಪೋರ್ಟ್, TV9. ಯುವಕರ ಸಾವು, ಯುವತಿಯರ ಕೊನೆಯುಸಿರು, ಮಧ್ಯವಯಸ್ಕರು, ವೃದ್ಧರು ಅಂತ ಹಾಸನ ಜಿಲ್ಲೆಯಲ್ಲಿ 46 ದಿನಗಳ ಅಂತರದಲ್ಲಿ 25ಕ್ಕೂ ಹೆಚ್ಚು ಜನ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗಿದ್ರು. ಇದೇ ಸಾವುಗಳ ಬಗ್ಗೆ ಅಧ್ಯಯನ ನಡೆಸಲು ತಜ್ಞರ ಸಮಿತಿ ರಚಿಸಲಾಗಿತ್ತು. ಅದೇ ಸಮಿತಿ ಇಂದು ಸರ್ಕಾರಕ್ಕೆ ವರದಿ ಸಲ್ಲಿಸಿದೆ. ಆರೋಗ್ಯ ಇಲಾಖೆ ಕೈ ಸೇರಿದ ಹಾಸನದ ಸಾವಿನ ವರದಿ. 24 ಸಾವುಗಳ ಬಗ್ಗೆ ಅಧ್ಯಯನ. ಶಾಕಿಂಗ್ ರಿಪೋರ್ಟ್. ಹಾಸನದಲ್ಲಿ ಆಗಿದ್ದ ಸರಣಿ ಸಾವುಗಳು ಹಾಸನ ಜಿಲ್ಲೆ ಮಾತ್ರವಲ್ಲ, ಇಡೀ ರಾಜ್ಯದ ಜನ ಹೃದಯಾಘಾತದ ಬಗ್ಗೆ ಆತಂಕಗೊಳ್ಳುವಂತೆ ಮಾಡಿತ್ತು. ಸಾವಿನ ಬಗ್ಗೆ ಅಲರ್ಟ್ ಆಗಿದ್ದ ಸರ್ಕಾರ ಅಧ್ಯಯನ ನಡೆಸಿ ವರದಿ ಸಲ್ಲಿಸುವಂತೆ ತಜ್ಞರಿಗೆ ಸೂಚಿಸಿತ್ತು. ಅದರಂತೆ ಹಾಸನದಲ್ಲಿನ ಸಾವುಗಳ ಬಗ್ಗೆ ಅಧ್ಯಯನ ನಡೆಸಿದ ತಂಡ ಇಂದು ಬೆಂಗಳೂರಿನ ಜಯದೇವ ಆಸ್ಪತ್ರೆಯಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ಗೆ ವರದಿ ಸಲ್ಲಿಸಿದೆ. ಆ ವರದಿಯಲ್ಲಿ ಏನಿದೆ ಅನ್ನೋದನ್ನ ನೋಡಿದ್ರೆ 10 ಕಾರಣ, 24 ಸಾವು.
ಮೇ ಜೂನ್ನಲ್ಲಿ ಹಾಸನದಲ್ಲಿ ಒಟ್ಟು 24 ಜನ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಅಂತ ಸರ್ಕಾರ ಅಂಕಿಅಂಶ ದಾಖಲಿಸಿತ್ತು. ಈ 24 ಜನರ ಪೈಕಿ 20 ಜನ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಆದರೆ 4 ಸಾವಿಗೆ ಹೃದಯಾಘಾತ ಕಾರಣವಲ್ಲ ಅಂತ ವರದಿಯಲ್ಲಿದೆ. 4 ಕಿಡ್ನಿ ಸಮಸ್ಯೆ, ಅಪಘಾತ, ಸೇವಿಯರ್ ಗ್ಯಾಸ್ಟ್ರೋ ಸಮಸ್ಯೆ, ಬಿಪಿ ಸಮಸ್ಯೆಯಿಂದ ಮೃತಪಟ್ಟಿದ್ದಾರೆ. ಉಳಿದ 20 ಜನರಲ್ಲಿ 3 ಈಗಾಗಲೇ ಹೃದ್ರೋಗಿಗಳು ಆಗಿದ್ರು. ಆಂಜಿಯೋಪ್ಲಾಸ್ಟ್ ಮಾಡಿಸಿಕೊಂಡಿದ್ದ ಒಬ್ಬ ರೋಗಿ ಮೃತಪಟ್ಟರೆ ಸ್ಟಂಟ್ ಹಾಕಿಸಿಕೊಂಡಿದ್ದ 2 ಸಾವಿನ ಮನೆ ಸೇರಿದ್ದಾರೆ. ಇನ್ನು 7 ಹೃದಯಾಘಾತ ಪ್ರಕರಣದಲ್ಲಿ ಮರಣೋತ್ತರ ಪರೀಕ್ಷೆಯಾಗಿದ್ದು 6 ವರದಿ ಬಂದಿದೆ. ವರದಿಯಲ್ಲಿ ಶಾಕಿಂಗ್ ಅಂಶ ಇದೆ. 5 ಜನರಿಗೆ ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ. ಹೃದಯದಲ್ಲಿ ಬ್ಲಡ್ ಕ್ಲಾಟ್ ಆಗಿ ಮೃತಪಟ್ಟಿದ್ದಾರೆ ಅಂತ ಉಲ್ಲೇಖಿಸಲಾಗಿದೆ. ಮೃತಪಟ್ಟವರಲ್ಲಿ 7 ಜನ 45 ವರ್ಷದ ಒಳಗಿನವರು ಆಗಿರೋದು ಗಂಭೀರ ವಿಚಾರ ಅಂತ ಹೇಳಿರುವ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್, ಮರಣೋತ್ತರ ಪರೀಕ್ಷೆಯಲ್ಲಿ ಬೊಜ್ಜಿನ ಸಮಸ್ಯೆ ಇರೋದು ಗೊತ್ತಾಗಿದೆ ಅಂದ್ರು. ಏನು ಸ್ಮೋಕಿಂಗ್ ಅಭ್ಯಾಸ ಅಥವಾ ಮಧುಮೇಹ, ರಕ್ತದ ಒತ್ತಡ ಅಥವಾ ಈ ಒಬೆಸಿಟಿ ಅಂತ ಏನು ಹೇಳ್ತೀವಿ, ಆಮೇಲೆ ಅವರ ಒಂದು ಫ್ಯಾಮಿಲಿ ಹಿಸ್ಟ್ರಿ ಇತ್ತು ಮತ್ತು ಆಲ್ಕೋಹಾಲ್ ಅದರ ಒಂದು ಅಭ್ಯಾಸಗಳು ಕೂಡ ಇತ್ತು. ಸೊ ಈ ರಿಸ್ಕ್ ಫ್ಯಾಕ್ಟರ್ಸ್ ಎಲ್ಲರಲ್ಲೂ ಕೂಡ ಕಂಡು ಬಂದಿದೆ. ಮಕ್ಕಳಿಗೂ ಶುರುವಾಗಲಿದೆ ಸ್ಕ್ರೀನಿಂಗ್. ಹೃದಯಾಘಾತಕ್ಕೆ ಮಕ್ಕಳೇ ಬಲಿಯಾಗ್ತಿದ್ದಾರೆ. ನಿನ್ನೆ ಕೂಡ 10 ವರ್ಷದ ಬಾಲಕ ಸಾವಿನ ಮನೆ ಸೇರಿದ್ದ. ಹೀಗಾಗಿ ಮಕ್ಕಳಿಗೂ ಸ್ಕ್ರೀನಿಂಗ್ ಆರಂಭಿಸುತ್ತೇವೆ ಅಂತ ಸಚಿವರು ಹೇಳಿದ್ದಾರೆ. ಹೈ ರಿಸ್ಕ್ ಆಗುವಂಥ ಒಂದು ವರ್ಗ ಅಂತ ಹೇಳಿದ್ರೆ ಈ ಆಟೋ ಚಾಲಕರು ಮತ್ತು ಟ್ಯಾಕ್ಸಿ ಕ್ಯಾಬ್ ಚಾಲಕರು. ಇದು ಆಲ್ಮೋಸ್ಟ್ ಒಂದು 30% ಅಷ್ಟು ಅದರಲ್ಲಿ ಹೃದಯಾಘಾತಕ್ಕೆ ಒಳಗಾಗ್ತಾ ಇರುವಂಥವ್ರು ಆಟೋ ಚಾಲಕರು ಮತ್ತು ಈ ಟ್ಯಾಕ್ಸಿ ಚಾಲಕರು ಅಥವಾ ಡ್ರೈವರ್ಸ್. ಮಕ್ಕಳಲ್ಲಿ ಸ್ಕ್ರೀನಿಂಗನ್ನು ಮಾಡೋಕ್ಕೆ ಶುರು ಮಾಡಬೇಕು ಅಂತ 15 ವರ್ಷದ ಮಕ್ಕಳಿಗೆ ನಾವು 15 ವರ್ಷದ ಸ್ಕ್ರೀನಿಂಗ್ನ ಶುರು ಮಾಡಿದ್ರೆ ಈ ಒಂದು ಸಾವಿನಲ್ಲಿ 2 ಜನ ತೀರೋಗಿದ್ದಾರೆ. 19 ವರ್ಷ 21 ವರ್ಷ ಅವರು ನಾವು 15 ಇಯರ್ಸ್ಗೆ ಸ್ಕ್ರೀನ್ ಮಾಡಿದರೆ ಗೊತ್ತಾಗಿರೋದು. ಮಕ್ಕಳು ಮಾತ್ರವಲ್ಲ, ಆಟೋ ಕ್ಯಾಬ್ ಚಾಲಕರಿಗೆ ಪ್ರತ್ಯೇಕ ಹೃದಯ ತಪಾಸಣೆಗೆ ಸಲಹೆ ನೀಡಲಾಗಿದ್ದು ಎಲ್ಲವನ್ನ ಕಾರ್ಯರೂಪಕ್ಕೆ ತರ್ತೀವಿ ಅಂತ ಸಚಿವರು ಹೇಳಿದ್ದಾರೆ. ವಿನಯ್ ಕುಮಾರ್ ಕಾಶಪ್ಪನವರ್, ಟಿವಿ9 ಬೆಂಗಳೂರು.